ಡೀಟೇಲಿಂಗ್ ನೋಡಿ ಗೈಸ್, ವೆಕೇಶನಿಗಂತೂ ಪರ್ಫೆಕ್ಟ್. ಆದರೆ ನನ್ನ ಹತ್ರ ಇರೋ ಎಲ್ಲ ಪ್ಯಾಂಟ್ಸು H&M ಇಂದ. ಏನಿದು ಹಿಂಗಿದೆ, ಲೈಕ್ ಓ ಮೈ ಗಾಡ್. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. H&M ಇಂದ ನ್ಯೂಯೆಸ್ಟ್ ಕಲೆಕ್ಷನ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಕ್ಯೂಟ್ ಶಾರ್ಟ್ ಸ್ಕರ್ಟ್ಸ್ ಟಾಪ್ ತುಂಬಾ ಚೆನ್ನಾಗಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಮ್ಯಾಸಿವ್ ಆಗಿದೆ. ಒಂದೊಂದು ನೋಡೋಣ, ಇದು ಆಮೇಲೆ ನೋಡೋಣ. ಬೇಸಿಕ್ ಟಾಪೇ ಆಗ್ಬಿಡಲ್ಲ ಫಸ್ಟ್, ಬೇಡ ಫಸ್ಟ್ ಸ್ಕರ್ಟ್. ಈ ಸಲ ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ ಗೈಸ್, ಓಲ್ಡ್ ಔಟ್ಫಿಟ್ನ ಮಾಡಿ ತೋರಿಸ್ತೀನಿ. ಟಾಪ್ ಆ್ಯಂಡ್ ಶಾರ್ಟ್ಸ್ ಆ ಥರ. ಓಕೆ ಇದಕ್ಕೆ ಹೋಗೋಣ. ಇದು ಮತ್ತೆ ಇದಕ್ಕೆ ಹೋಗೋಣ. ಮತ್ತೆ ಹೇಳ್ಬೇಕಂದ್ರೆ ಗೈಸ್, ಇದು ಕಾರ್ಡ್ ಸೆಟ್ ಅಲ್ಲ, ಲೈಕ್ ಇಟ್ ಈಸ್, ಅಂದರೆ ಸಪ್ರೇಟಾಗಿ ಬರುತ್ತೆ. ಇದು ಓಲ್ಡ್ ಇದರಲ್ಲಿ ಬರಲ್ಲ, ಸಪ್ರೇಟ್ ಪೀಸಸ್ ಇದು. ಸೊ ಆದರೆ ನಾವು ಪ್ರಾಪರಾಗಿ ಕಾರ್ಡ್ ಸೆಟ್ ಥರ ಇರಲಿ ಅಂತ ಆರ್ಡರ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಮೀನ್ಸ್ ಲೈಕ್ ಓಪನ್ ಮಾಡ್ತೀನಿ, ಹಾಕೊಳ್ಳೋಕ್ಕೂ ಮುಂಚೆ ತೋರಿಸ್ತೀನಿ ಹೇಗಿದೆ ಅಂತ. ಸ್ಯಾಟಿಸ್ಫ್ಯಾಕ್ಷನ್. ಓ ಮೈ ಗಾಡ್ ಗೈಸ್, ಈ ಸ್ಕರ್ಟ್ ನೋಡಿ, ಡೀಟೇಲಿಂಗ್ ನೋಡಿ ಗೈಸ್, ವೆಕೇಶನಿಗಂತೂ ಪರ್ಫೆಕ್ಟ್. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತುಂಬ ಹಂಗಂದ್ರೆ ಲೈಕ್ H&M ಅಲ್ಲಿ ಕಾಂಪ್ರಮೈಸ್ ಏನು ಆಗೋದಿಲ್ಲ. ನನಗೆ ಪ್ರಿಂಟ್ ನೋಡಿ, ಡೀಟೇಲಿಂಗ್ ನೋಡಿ, ತುಂಬಾ ಚೆನ್ನಾಗಿದೆ. ಲವ್ಡ್ ಇಟ್, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದು ಸ್ಕರ್ಟು. ನನಗೆ ಸ್ಕರ್ಟು ಇದು ತುಂಬ ಇಷ್ಟ ಆಯಿತು. ಲೈಕ್ ಏನು ಗೊತ್ತಾ ಗೈಸ್, ಇದು ರಿಮೂವ್ ಮಾಡೇ ತೋರಿಸ್ಬಿಡ್ತೀನಿ, ಬಿಕಾಸ್ ಹಾಕೊಂಡ್ಮೇಲೆ ರಿಮೂವ್ ಮಾಡೋಕ್ಕಾಗಲ್ಲ. ಈ ಥರ ಇಲ್ಲಿ ಓಪನ್ ಮಾಡೋದಾ, ಮತ್ತು ಒಂಥರ ರ್ಯಾಪ್ ರಾನ್ ಟೈಪ್ ಇದು ಗೈಸ್, ಕಂಪ್ಲೀಟ್ ನೋಡಿ. ಓ ಮೈ ಗಾಡ್, ನನಗಿದ್ರ ಡಿಸೈನ್, ಇದ್ರ ವರ್ಕ್ ನೋಡಿ, ಜಸ್ಟ್ ಸುಮ್ಮನೆ ಇಲ್ಲಿ ಹಿಂಗೆ ಹಾಕ್ಕೊಂಡು ಇಲ್ಲಿ ಬಟನ್ ಅಪ್ ಮಾಡಿಬಿಟ್ಟು ಅಷ್ಟೇ, ಗುಡ್ ಟು ಗೋ. ಚೆನ್ನಾಗಿದೆ, ಇಷ್ಟ ಆಯಿತು, ಇದ್ರ ಐಡಿಯಾ ಇಷ್ಟ ಆಯಿತು. ಹೆಂಗೆ ಹಾಕಿದ್ರಪ್ಪ. ಆಮೇಲೆ ನನಗೆ ಕನ್ಫ್ಯೂಷನ್, ಮೇ ಬಿ ಇಲ್ಲಿ ಇತ್ತು ಅನಿಸುತ್ತಿದ್ದು. ಸ್ಕರ್ಟ್ ಬಂದು ಹೀಗಿದೆ, ನೆಕ್ಸ್ಟ್ ಬಂದು ಹೀಗಿತ್ತು ಅನಿಸುತ್ತೆ. ವಾವ್, ಆಮೇಲೆ ಲವ್ ದ ಸ್ಕರ್ಟ್, ಎಷ್ಟು ಚೆನ್ನಾಗಿದೆ, ಯೂನಿಕ್ ಆಗಿದೆ ನೋಡಿ. ಸ್ಕರ್ಟ್ ಬಂದು ಈ ಥರ ಇದೆ. ಸೊ ಇದು ಟಾಪಿಗೆ ಹೋಗೋಣ. ಮೀನ್ಸ್ ಇದು ಸಪ್ರೇಟು, ಆದರೆ ನನಗೆ ಎರಡು ಮ್ಯಾಚ್ ಆಗಿರಲಿ ಅಂತ ಆ ಥರ ಶರ್ಟ್ ಟೈಪಲ್ಲಿ ನೋಡಿ ಗೈಸ್. ಏನು ಆಮೇಲೆ ಲವ್, ಓ ಮೈ ಗಾಡ್, ನಾನು ಕಾಯ್ತಿದ್ದೀನಿ ಯಾವ ವೆಕೇಶನ್ ಪಕ್ಕಾ ನಾನು ಟ್ರಿಪ್ಪಿಗೆ ಹೋದಾಗ ಹಾಕ್ಕೊಂತೀನಿ ಇದನ್ನ ನೋಡಿ. ಕ್ರೇಜಿಯಾಗಿದೆ. ಇದನ್ನು ಎಕ್ಸ್ಟ್ರಾ ಸ್ಮಾಲಲ್ಲಿ ಮಾಡಿದ್ದೀನಿ, ಮತ್ತು ಇದನ್ನು ಎಕ್ಸ್ಟ್ರಾ ಸ್ಮಾಲಲ್ಲಿ ಮಾಡಿದ್ದೀನಿ. ನೋಡಿ ಹೇಗಿದೆ ಡೀಟೇಲಿಂಗ್. ಚೆನ್ನಾಗಿದೆ, ಇಲ್ಲೆಲ್ಲ ಬಟನ್ಸ್ ಇದೆ, ರಿಮೂವ್ ಮಾಡ್ಕೊಬೋದು. ನಾನು ಅದನ್ನು ಶಾರ್ಟ್ಸ್ ಅಂದ್ಕೊಂಡಿದ್ದೆ ಗೈಸ್, ಅದರದ್ದು ಶಾರ್ಟ್ಸ್ ಅಲ್ಲ ಸ್ಕರ್ಟು. ಸೊ ಇದು ಬಂದು ಈ ಥರ ಇದೆ, ಪರ್ಫೆಕ್ಟ್ ಮ್ಯಾಚ್ ಅದಕ್ಕೆ, ಎಷ್ಟು ಚೆನ್ನಾಗಿದೆ. ಸೊ ಎರಡೂ ಹಾಕೋಣ ಬನ್ನಿ. ಲೈಕ್ ಟಾಪ್ ಬಂದು ಈ ಥರ ಇದೆ. ನನಗೇನು ಅನಿಸ್ತು ಅಂದರೆ ಹಾಕೊಂಡ್ಮೇಲೆ ಲೈಕ್ ಇದನ್ನು ಬೇರೆ ಜೊತೆನೇ ಪೇರಪ್ ಮಾಡಬೇಕು ಅನಿಸ್ತು. ಯಾಕೆ ಅಂದರೆ ಈ ಸ್ಕರ್ಟಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ. ಹಾಕ್ತೀನಿ ನೋಡಿ, ಈ ಸ್ಕರ್ಟಿಗೆ ಸಿಗಲಿಲ್ಲ ಅಂತ ನಾನು ಇದನ್ನು ಆರ್ಡ್ರ್ ಮಾಡಿದೆ, ಅಂದರೆ ಕಾರ್ಡ್ ಸೆಟ್ ಥರ ಆಗಲಿ ಅಂತ. ಆದರೆ ಇದನ್ನ ಹಾಕೊಂಡ್ಮೇಲೆ ನಂಗೆ ಒಂಥರ ಫೀಲ್ ಆಗ್ತಿದೆ, ಇದು ಶಾರ್ಟ್ಸ್ ಮೇಲೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ದ್ಯಾನ್ ಸ್ಕರ್ಟ್ ಅಂತ. ಬಿಕಾಸ್ ಸ್ಕರ್ಟ್ ತುಂಬ ಸೆಕ್ಸಿಯಾಗಿದೆ. ಸ್ಕರ್ಟ್ ಈ ಟಾಪಿಂದ ಸ್ಕರ್ಟ್ ಕಾಣಿಸ್ತಾನೆ ಇಲ್ಲ ನನಗೆ ಅನ್ಸೋ ಪ್ರಕಾರ, ಓಕೆನಾ. ಆದರೆ ಸ್ಟೈಲ್ ಮಾಡಿದ್ರೆ ಓಕೆ ಆಗುತ್ತೆ, ಈ ಥರ ಏನಾದ್ರು ಸ್ಟೈಲ್ ಮಾಡ್ಬೋದು. ಆದರೆ ನನಗೆ ಏನು ಅನಿಸ್ತು ಅಂದರೆ ಇದ್ರ ಜೊತೆ ಈ ಸ್ಕರ್ಟ್ ತುಂಬ ಚೆನ್ನಾಗಿ ಪೇರಪ್ ಆಗ್ತಿತ್ತು. ಕಾಯಬೇಕಿತ್ತು ನಾನು ಅಂತ ಅನ್ನಿಸ್ತಿದೆ. ಇನ್ನೊಂದ್ಸಲ ಆರ್ಡ್ರ್ ಮಾಡ್ಕೋತೀನಿ ಸ್ಟಾಕಲ್ಲಿ ಬಂದರೆ. ಚೆನ್ನಾಗೇ ಇದೆ, ಆದರೆ ಇದ್ರ ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿದೆ, ಓಕೆನಾ. ಇದು ಮೆಟೀರಿಯಲ್ ತುಂಬ ಹಾರ್ಡಾಗಿದೆ, ತುಂಬ ಥಿಕ್ಕಾಗಿದೆ ನೋಡಿ. ಸೈಜ್ ಬಂದು ಪರ್ಫೆಕ್ಟ್, ತುಂಬಾ ಟ್ರೆಂಡಿ ಆಗಿದೆ, ಓಕೆನಾ. ಸ್ಕರ್ಟ್ ಮೇಲೆ ಬಂತು ನಂಗೆ ಲವ್ ಆಗೋಗಿದೆ, ನನಗೆ ಇದ್ರ ಮೇಲೆ ಲವ್ ಆಗಿದೆ. ನನಗೇನು ಅನಿಸ್ತಿದೆ ಅಂದರೆ ಲೈಕ್ ಇದನ್ನು ಟಾಪಲ್ಲ ಈ ಥರ ಕ್ರೀಮ್ ಶಾರ್ಟ್ಸ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ಇನ್ನು. ಆದರೆ ಇನ್ನೂ ಫಂಕಿ ಆಗಿದೆ, ಲೂಸ್ ಟಾಪ್ ಮೇಲೆ ಒಂದು ಸ್ಕರ್ಟು ನೋಡಿ.
ಅಂದರೆ ಈ ಸ್ಕರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇವೆರಡರದ್ದು ಪ್ರೈಸ್ ನೋಡೋಣ ಬನ್ನಿ ಗೈಸ್. ಈ ಓವರ್ ಸೈಜ್ ಶರ್ಟ್ ಬಂದು 2300. ಓಕೆನಾ. ಸೊ ಇದ್ರ ಸ್ಕರ್ಟ್ ನೋಡೋಣ. ಸ್ಕರ್ಟ್ ಬಂದು ಕೂಡ 2300. ಲೈಕ್ ಸಪ್ರೇಟ್ ಶರ್ಟ್ ಬಂದು 2300, ಸ್ಕರ್ಟ್ ಬಂದು 2300. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಸೊ ಇವಾಗ ಜೀನ್ಸ್ ಸ್ಕರ್ಟ್ ಮತ್ತು ಈ ರೆಡ್ ಟಾಪಿಗೆ ಹೋಗೋಣ. ಫಸ್ಟ್ ಈ ಸ್ಕರ್ಟ್ ತರಿಸ್ತೀನಿ. ಸೊ ನೈಸ್ ನೋಡಿ ಹಿಂದೆ ಈ ಥರ ಇದೆ. ಇಲ್ಲಿ ಮುಂದೆ ಕ್ಯೂಟಾಗಿ ಒಂದು ಪಾಕೆಟ್ ಟೈಪ್ ಮೀನ್ಸ್ ಲೈಕ್ ಇದೇನು ಓಪನ್ ಅಲ್ಲ, ಬರೀ ಜಸ್ಟ್ ಸ್ಟೈಲ್ ಅಷ್ಟೇ. ಹಿಂದೆ ಪ್ರಾಪರ್ ಪಾಕೆಟ್ ಇದೆ. ಪರ್ಫೆಕ್ಟ್. ಸ್ಕರ್ಟ್ ಬಂದು ಈ ಥರ ಇದೆ. ನೈಸ್. ಟಾಪ್ ನೋಡೋಣ ಬನ್ನಿ. ಸೋ ನೈಸ್. ನನಗೆ ಯಾಕೆ ಇವು ಇಷ್ಟ ಅಂದರೆ ಗೈಸ್, ನನಗೆ ಹೆಂಗೆ ಬೇಕಂಗೆ ಕೊಟ್ಬಿಡ್ತಾರೆ H&M ಅವರು. ಮತ್ತು ಇವ್ರದ್ದು ಸೈಜ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಯಾವುದೇ ರೀತಿ ಇರುತ್ತೆ. ಓ ಮೈ ಕ್ಯೂಟ್, ಸೋ ಕ್ಯೂಟ್ ಗೈಸ್. ನೋಡಿ I look so pretty in this. So nice. ಇದ್ರ ಡೀಟೇಲಿಂಗ್ ನೋಡಿ. ಫ್ರಿಲ್ಸ್ ಇರೋದು ತುಂಬ ಚೆನ್ನಾಗಿದೆ. ಇದ್ರ ಫಿನಿಶಿಂಗ್ ಚೆನ್ನಾಗಿದೆ. ಮತ್ತು ಇಲ್ಲಿ ಟೈ ಮಾಡೋದು ಸೋ ಬ್ಯೂಟಿಫುಲ್, ಕ್ಯೂಟಾಗಿ ಕಾಣುತ್ತೆ. ಬನ್ನಿ ಇವೆರಡು ಹಾಕೋಣ, ಓಲ್ಡ್ ಔಟ್ಫಿಟ್ ಮಾಡೋಣ. ಕನ್ನಡ ನೀವೇ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ ಇಲ್ಲ, ಲೂಸ್ ಇಲ್ಲ, ಏನಿಲ್ಲ. ಸ್ಟಿಫ್ ಆಗಿದೆ, ಎಷ್ಟು ಕ್ಯೂಟಾಗಿದೆ. ಸೋ ಬ್ಯೂಟಿಫುಲ್. ಮತ್ತು ನೋಡಿ ಇಲ್ಲಿ ಟೈ ಮಾಡೋದು ನಾನು ರಿಮೂವ್ ಮಾಡಿಲ್ಲ, ಅವರೇ ಸ್ವಲ್ಪ ಕ್ಯೂಟಾಗಿ ಟೈ ಮಾಡಿಕೊಟ್ಟಿದ್ದಾರೆ. ನಾನು ಅದನ್ನೇ ಮೇಂಟೈನ್ ಮಾಡ್ತಿದ್ದೀನಿ. ಲೈಕ್ ನೋಡಿ, ಸೋ ಬ್ಯೂಟಿಫುಲ್. ಚಂದ್ ಗೈಸ್. ಇದ್ರ ಫಿನಿಶಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ, ಸೋ ಬ್ಯೂಟಿಫುಲ್. ಮತ್ತು ಸ್ಕರ್ಟ್ ನೋಡಿ ಪರ್ಫೆಕ್ಟ್. ಅದಕ್ಕೆ ನಾನು ಹೇಳೋದು, ನನ್ನ ಹತ್ರ ಇರೋ ಎಲ್ಲ ಪ್ಯಾಂಟ್ಸ್ ಆಗಲಿ ಸ್ಕರ್ಟ್ಸ್ ಆಗಲಿ, ಸ್ಕರ್ಟ್ಸ್ ನಾನು ಬೇರೆ ಟ್ರೈ ಮಾಡ್ಬೋದು, ಆದರೆ ನನ್ನ ಹತ್ರ ಇರೋ ಎಲ್ಲ ಪ್ಯಾಂಟ್ಸು H&M ಇಂದ. ನಾನು ಒಂದಿನ ಅದನ್ನೇನು ಆಲ್ಟ್ರ್ ಮಾಡಿಲ್ಲ, ಏನಿಲ್ಲ. ಇದು ತುಂಬ ಬ್ರೈಟ್ ಕಲರ್ ಆಗಿರೋದ್ರಿಂದ ವೈಟ್ ಸ್ಕರ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ಗಿಂತ. ಆದರೆ ನೈಸ್, ಕ್ಯೂಟ್. ಹಿಂದೆ ಪಾಕೆಟ್ ಇದೆ ಇಲ್ಲಿ ನೋಡಿ, ಹಿಂದೆ ಪಾಕೆಟ್ಸ್. ಕ್ಯೂಟ್ ಆಗಿದೆ ಸ್ಕರ್ಟು. ಐ ಮೀನ್ ಲವ್ ವಿತ್ ದಿಸ್ ಟಾಪ್ ಹೇಳಬೇಕು ಅಂದರೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಲುಕಿಂಗ್ ಲೈಕ್ ಎ ಪ್ರಿನ್ಸಸ್. ನೈಸ್ ಅಲ್ಲ. ಎರಡು ಸಪ್ರೇಟ್ ಗೈಸ್. ನಾನು ಫಸ್ಟೇ ಹೇಳಿದ್ದೀನಿ, ನಾನು ಬರೀ ಒಂದು ಓಲ್ಡ್ ಔಟ್ಫಿಟ್ ಥರ ಕಾಣಲಿ ಅಂತ ಪೇರಪ್ ಮಾಡಾಕೋತಾ ಇದ್ದೀನಿ. ಟಾಪ್ ಬಂದು 2300, ಸ್ಕರ್ಟ್ ಬಂದು 2300. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಇದು ಬಂದು ಸ್ಕರ್ಟೇ ಜೀನ್ಸಲ್ಲಿ ಬೇರೆ ಶೇಡಲ್ಲಿ ಮಾಡಿದ್ದೀನಿ. ಓ ಮೈ ಗಾಡ್, ದಿಸ್ ಇಸ್ ಕ್ರೇಜಿ. ಫ್ರಂಟಲ್ಲಿ ಕ್ಯೂಟಾಗಿ ಪಾಕೆಟ್ಸ್ ಇದೆ. ನೋಡಿದ್ರೆ ಇದು ಬ್ಯಾಕ್ ಅಂದ್ಕೊಂಡೆ ನಾನು, ಅಂದರೆ ಇದೇ ಫ್ರಂಟು, ಇದು ಬ್ಯಾಕ್. ಎಷ್ಟು ಚೆನ್ನಾಗಿದೆ ನೋಡಿ. ಇವೆರಡನ್ನೇ ಪೇರಪ್ ಮಾಡೋಣ. ಈ ಟಾಪ್ನೇ ಪೇರಪ್ ಮಾಡ್ತೀನಿ, ಯಾಕೆಂದರೆ ಒಂಚೂರು ಬ್ಲ್ಯಾಕು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ. ಸೊ ಇದೊಂದು ಕ್ಯೂಟ್ ಟಾಪ್ ತೊಗೊಂಡಿದ್ದೀನಿ, ಲೈಕ್ ಜೀನ್ಸ್ ಮೇಲೆ ಹಾಕೋಕ್ಕೆ. ಆದರೆ ಇದನ್ನು ಸ್ಕರ್ಟ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ಫಸ್ಟ್ ಹೇಗಿದೆ ಅಂತ. ಲೈಕ್ 2 ಕಾಂಬಿನೇಷನ್ಸ್ ಇದೆ ಗೈಸ್. ಇದು ಬಂದು ಲೈಟ್ ಬ್ಲೂ ಮತ್ತು ಬ್ರೌನು, ಚೆನ್ನಾಗಿದೆ. ಅಟ್ಯಾಚು ಬರೀ ಜಸ್ಟ್ ಇಲ್ಲಿ ಮಾತ್ರ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ಥರ, ಚೆನ್ನಾಗಿದೆ. ನೋಡೋಣ ಬನ್ನಿ, ಎರಡು ಪೇರಪ್ ಮಾಡೋಣ, ಹೇಗೆ ಕಾಣುತ್ತೆ. ನನಗೆ ಟಾಪ್ ತುಂಬಾ ಇಷ್ಟ ಆಯಿತು. ತುಂಬ ಒಂಥರ ಟ್ರೆಂಡಿ ಆಗಿದೆ. ಲೈಕ್ 2 ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೋಗ್ತಿದೆ, ಲೈಕ್ ಬ್ರೌನ್ ಆ್ಯಂಡ್ ಬ್ಲೂ. ನೈಸ್ ಅಲ್ಲ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ.
ಕ್ಯಾಶುಯಲಾಗಿ ಆರಾಮಾಗಿ ಕಂಫಿಯಾಗಿ ಹಾಕೊಂಡು ಹೋಗ್ಬೋದು, ಯಾವಾಗ ಬೇಕು ಅವಾಗ. ಬಟ್ ಟ್ರೆಂಡಿಯಾಗೂ ಇದೆ, ಕಂಫಿಯಾಗೂ ಇದೆ. ನೈಸ್, ಚೆನ್ನಾಗಿದೆ. ನಂಗೆ ಸ್ಕರ್ಟ್ ತುಂಬ, ಆ ಸ್ಕರ್ಟ್ಗಿಂತ ಈ ಸ್ಕರ್ಟ್ ತುಂಬ ಇಷ್ಟ ಆಗ್ತಿದೆ ನನಗೆ. ಪರ್ಫೆಕ್ಟ್ ಸೈಜ್. ಓಕೆ, ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟಾಗಿ ಔಟ್ಲುಕ್ ಕೊಡ್ತಾ ಇದೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಸ್ಕರ್ಟು. ನಂಗೆ ಮೆಟೀರಿಯಲ್ ಇಷ್ಟ ಆಯ್ತು ಸ್ಕರ್ಟ್ದು. ಟಾಪ್ದು ಕೂಡ ಚೆನ್ನಾಗಿದೆ. ಮತ್ತು ಹೆಂಗೆ ಗೊತ್ತಾ ಗೈಸ್, ಕಂಪ್ಲೇಂಟ್ಸ್ ಏನಿಲ್ಲ ನನಗೆ H&Mಲ್ಲಿ. ಆದರೆ ಒಂದೊಂದ್ಸಲ ಏನೇನು ಕಂಪ್ಲೇಂಟ್ಸ್ ಇರುತ್ತೆ ಅಂದರೆ ಜಾಸ್ತಿ ಟ್ರೆಂಡಿ ಆಗಿರಲ್ಲ, ಬೇಸಿಕ್ ಆಗಿರುತ್ತೆ, ಕ್ಯಾಶುಯಲ್ ಆಗಿರುತ್ತೆ. ಅದೊಂದೇ ಬೇಜಾರು. ಅದು ಬಿಟ್ಟು ಏನಿಲ್ಲ, ಚೆನ್ನಾಗಿರುತ್ತೆ. ಸೈಜ್ ವೈಸ್ ಎಲ್ಲ ಪರ್ಫೆಕ್ಟ್, ಕ್ವಾಲಿಟಿ ವೈಸು ಪರ್ಫೆಕ್ಟ್ ಆಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಅವಾಗಲೇ ಏನು ಅನ್ಕೊಂಡು ಏನಕ್ಕೆ ಫ್ರಂಟಲ್ಲಿದೆ ಪಾಕೆಟು ಅಂತ. ಈಗ ಹಾಕೊಂಡ್ಮೇಲೆ ವೇಸ್ಟ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ನೈಸ್. ಇದನ್ನು ಪ್ಯಾಂಟ್ ಮೇಲೆ ಪೇರಪ್ ಮಾಡಿದ್ರೆ ತುಂಬ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ಕರ್ಟ್ ಮಾತ್ರ ಕ್ರೇಜಿ ಆಗಿದೆ. ಶೇಡು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅವಳ ಕೈಗೆ ಹೋಗ್ತಾ ಇದೆ. ಸ್ಕರ್ಟ್ ಬಂದು 2000 ಗೈಸ್, ಟಾಪ್ ಬಂದು 600. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಸ್ಕರ್ಟ್ಸಲ್ಲಿ ಸ್ಕರ್ಟ್ಸಲ್ಲಿ ಇದು ಬಂದು ದಿಸ್ ಇಸ್ ನಾಟ್ ಸ್ಕರ್ಟ್. ಓ ಮೈ ಗಾಡ್, ಶೇಟ್. ನಾನು ಇದೊಂದು ಸ್ಕರ್ಟ್ ಅಂದ್ಕೊಂಡಿದ್ದನ್ನು ಸೇವ್ ಮಾಡ್ಕೊಂಡೆ ಅವರ ಟಾಪಿಗೆ. ಶೇಟ್. ಇದು ಆ ಸ್ಕರ್ಟಿಗೆ ಮ್ಯಾಚ್ ಆಗತ್ತೀರಿ ಅಮ್ಮ. ನಾನು ಸಡನ್ನಾಗಿ ಏನಿದು ಹಿಂಗಿದೆ, ಲೈಕ್ ಓ ಮೈ ಗಾಡ್, ಫ್ಲ್ಯಾಶೇ ಆಗಲಿಲ್ಲ ನನಗೆ ಸಡನ್ನಾಗಿ ಹಾಂ ಅಂತ ನೋಡಿ. ಲೈಕ್ ಇಲ್ಲಿ ಬಟನ್ ಅಪ್ ಮಾಡೋದು ನಿಮಿಷಕ್ಕೆ. ಓಕೆ ನೋಡಿ, ಈ ಥರ ಇದೆ ಇದು. ಇಲ್ಲಿ ಫುಲ್ಲು ಬಟನ್ ಅಪ್ ಮಾಡೋದು. ಲೈಕ್ ಗೈಸ್, ಇದನ್ನು ಆ ಸ್ಕರ್ಟಿಗೆ ಪೇರಪ್ ಮಾಡ್ತೀನಿ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಲ್ಲ ಈ ಸ್ಕರ್ಟಿಗೆ. ಹಾಕಿ ನೋಡೋಣ ಬನ್ನಿ. ಜಸ್ಟ್ ಲುಕ್ ಅಟ್ ದಿಸ್. ನನಗೆ ಎಷ್ಟು ಇಷ್ಟ ಆಯಿತು ಇದು ಅಂದರೆ ಲೈಕ್ ಗಿವಿಂಗ್ ಶೇಪ್, ಮತ್ತು ತುಂಬ ಚೆನ್ನಾಗಿದೆ ನೋಡಿ, ಕ್ಯೂಟ್. ನನಗಿದ್ರದ್ದು ಒನ್ ಸ್ಟ್ರ್ಯಾಪ್ ಫಿನಿಶಿಂಗ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನನಗಿದು ಓವರಾಲ್ ಇಷ್ಟ ಆಯಿತು. ಫಿಟ್ಟು ಬಂದು ಡೆನಿಮ್ ವೇಸ್ಟ್ ಕೋಟು, ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಇದೆ ಅಂದರೆ ಲೈಕ್ ಐ ಮೀನ್ ಲವ್ ಅಟ್ ದಿಸ್. ಇದ್ರ ಕಟ್ ನೋಡಿ, ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೋ ನೈಸ್ ಗೈಸ್. ಇದು ಪ್ರೈಸ್ ಬಂದು 1500. ನೈಸ್. ನೆಕ್ಸ್ಟ್ ಹೋಗೋಣ ಬನ್ನಿ. ಹೋಗೋಣ. ಓಕೆ, ಕ್ಯೂಟ್. ಇಲ್ಲಿ ಬಲೂನ್ ಟೈಪಲ್ಲಿದೆ ಫಿನಿಶಿಂಗು. ಓಕೆನಾ, ಕ್ಯೂಟ್ ಆಗಿದೆ. ಇದು ಅಷ್ಟೇ ಟೈ ಮಾಡೋದು. ಲೈಕ್ ಸೊ ನೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಕ್ಯೂಟ್. ಬ್ಲ್ಯಾಕ್ ಸ್ಕರ್ಟ್ ಮೇಲೆ ಚೆನ್ನಾಗಿ ಹೋಗುತ್ತೆ ಇದು, ದ್ಯಾನ್ ಜೀನ್ಸ್. ಸೊ ಹಾಕಿ ನೋಡೋಣ ಬನ್ನಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನನಗೆ ಈ ಟೈಯಿಂಗ್ ಪಾರ್ಟ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕ್ಯೂಟಾಗಿ ಒಂದು ಬೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ನೋಡಿ, ಕ್ಯೂಟ್. ಚೆನ್ನಾಗಿದೆ, ಕ್ಯೂಟಾಗಿದೆ. ನೈಸ್. ನನಗೆ ಇದ್ರ ಫಿನಿಶಿಂಗ್ ತುಂಬ ಇಷ್ಟ ಆಯಿತು, ಮೆಟೀರಿಯಲ್ ತುಂಬ ಇಷ್ಟ ಆಯಿತು. ಲೈಕ್ ಹೋಲ್ ಔಟ್ಕಮ್ ಚೆನ್ನಾಗಿದೆ. ಈ ಕಲರ್ ತುಂಬ ಚೆನ್ನಾಗಿದೆ, ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ, ಕ್ಯೂಟ್. ರಿಚ್ನೆಸ್ ಕೊಡ್ತಿದೆ ಇದು, ಕ್ಯೂಟ್ ಆಗಿದೆ. ಬಲೂನ್ ಫಿನಿಶಿಂಗು ನೈಸ್. ಇದ್ರ ಪ್ರೈಸ್ ನೋಡೋಣ ಬನ್ನಿ ಗೈಸ್. ಇದು ಬಂದು 1K ಗೈಸ್. ನೈಸ್. ನೆಕ್ಸ್ಟಿಗೆ ಹೋಗೋಣ ಬನ್ನಿ. ಮತ್ತು ಇದು ಲಾಸ್ಟು ಹೇಗೆ ಕಾಣುತ್ತೆ ಅಂತ ನೋಡೋಣ. ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ಅದಕ್ಕೆ ಆಗಿದೆ. ಅದಕ್ಕೆ ಬನ್ನಿ ಹಾಕಿ ನೋಡೋಣ. ಚಂದ್ರನ್
ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕಲ್ಲಿ, ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದ್ರ ಫಿನಿಶಿಂಗ್ ಚೆನ್ನಾಗಿದೆ, ನೈಸ್. ಇಲ್ಲಿ ಬೋ ಫಿನಿಶಿಂಗ್ ಇದೆ, ಮತ್ತು ಬ್ಯಾಕ್ ನೋಡಿ ಹೇಗಿದೆ. ಇಲ್ಲಿ ಫಿಟ್ ಆಗುತ್ತೆ, ಇಲ್ಲಿ ಎಲಾಸ್ಟಿಕ್ ಟೈಪಲ್ಲಿ ಫಿಟ್ ಮಾಡಿದ್ದಾರೆ. ಮೆಟೀರಿಯಲ್ ಚೆನ್ನಾಗಿದೆ, ಕ್ಯೂಟಾಗಿದೆ. ಜೀನ್ಸ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಸ್ಕರ್ಟ್ಸ್ ಮೇಲೆ ಹಾಕ್ಬೋದು. ಇದೇನಕ್ಕೆ ಇದಕ್ಕೆ ಹೋಗ್ತಿಲ್ಲ ಅನಿಸುತ್ತೆ, ಏನಕ್ಕೆ ಅಂದರೆ ಹೋಗ್ತಿದೆ ಆದರೆ ನಮ್ಗೆ ಅಷ್ಟು ಆಗ್ತಿಲ್ಲ ಈ ಕಾಂಬಿನೇಷನ್ನು. ಮತ್ತು ಈ ಥರ ಬಟನ್ಸ್, ಈ ಥರ ಟಾಪ್ಸ್ಗೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ. ಆದರೆ ಈ ಟಾಪ್ ಚೆನ್ನಾಗಿದೆ, ಕ್ಯೂಟಾಗಿ ಕ್ರಂಚಿ ಆಗಿದೆ. ಇಲ್ಲೆಲ್ಲ ನೆಕ್ ಹತ್ರ ಚೆನ್ನಾಗಿದೆ, ಫಿಟ್ ಆಗಿದೆ, ನೈಸ್. ಇದ್ರ ಪ್ರೈಸ್ ನೋಡೋಣ ಬನ್ನಿ. ಇದು ಬಂದು 1300 ಗೈಸ್, ಕ್ಯೂಟ್. ಇಷ್ಟೇ ಗೈಸ್. ಇಷ್ಟರಲ್ಲಿ ನಿಮಗೆ ಅದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಇದ್ರದ್ದೆಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ಹಾಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.